ಈ ಥರ ಬರುತ್ತೆ ನೋಡಿ. ಕೊತ್ತಿದ್ರೆ ಈ ಥರ ಚಿಕ್ಕ ಚಿಕ್ಕದಾಗಿ ಬರುತ್ತೆ. ನಾನು ಒಬ್ಬಳೇ ಇರೋದು, ಲಾಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಒಬ್ಬೊಬ್ಬರೇ ಇದ್ರೆ. ಇವಾಗ ಊಟ ಮಾಡೋಣ. ಉಪ್ಪು ಹಾಕೋದು, ಫಸ್ಟೇ ಉಪ್ಪು ಹಾಕೋದಕ್ಕೆ ಹೋಗಬೇಡಿ, ಅದು ಕುಯ್ದ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಅಪರಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಸ್ವಲ್ಪ ಬೇಜಾರಾಗಿದ್ದೀನಿ. ಯಾಕೆಂದರೆ ನನ್ನ ತಂಗಿ ಊರಿಗೆ ಹೋದ್ಲು. ಸೊ ಅಲ್ಲಿ ಆಲ್ಮೋಸ್ಟ್ 1 ವೀಕ್ ಆಗಿತ್ತು ಅವಳು ಬಂದು ಇದ್ದು ಕಾಮಿಡಿ ಮಾಡ್ಕೊಂಡಿದ್ವಿ. ಹೇಗೋ ಅವಳು ಇವತ್ತು ಬೆಳಿಗ್ಗೆನೇ ಊರಿಗೆ ಹೋಗ್ಬಿಟ್ಲು. ಬೇಜಾರಾಗ್ತಾಯಿದೆ. ಬಟ್ ನಾನು ಬೇಜಾರಾದಾಗೆಲ್ಲ ಅಡುಗೆ ಅಥವಾ ಏನಾದ್ರು ಕೆಲಸ ಮಾಡೋಕ್ಕೆ ಇಟ್ಬಿಡ್ತೀನಿ. ಇಲ್ಲಾಂದರೆ ಬೆಳಿಗ್ಗೆ ಸಂಜೆ ಗಂಟ ಬೇಜಾರಲ್ಲೇ ಇರಬೇಕಾಗುತ್ತೆ. ಅದಕ್ಕೆ ಸೊ ಇವತ್ತು ಹಲಸಿನಕಾಯಿ ಇತ್ತು. ಹಲಸಿನಕಾಯಿ ಸಾಂಬಾರು, ನಮ್ಮ ಕಡೆ ತಾಳ್ದ ಅಂತ ಹೇಳ್ತೀವಿ, ಈ ಕಡೆ ಬಸ್ ಸಾಂಬಾರು ಅಂತ ಹೇಳ್ಬೋದು. ಸೊ ನಾನು ಬೆಂಗಳೂರಲ್ಲಿ ಈ ಥರ ಸಾಂಬಾರು ಮಾಡಿರೋದು ನಾನು ಎಲ್ಲೂ ನೋಡಿಲ್ಲ, ತಿಂದೂ ಇಲ್ಲ. ನಮ್ಮ ಸೈಡು ಈ ಸೀಸನಲ್ಲಿ ಅಂದರೆ ಹಲಸಿನಕಾಯಿ ಚಿಕ್ಕ ಚಿಕ್ಕದಿರುತ್ತಲ್ಲ, ಈ ಥರ ಹಲಸಿನಕಾಯಿ ಚಿಕ್ಕ ಚಿಕ್ಕದಿರೋದ ಸಾಂಬಾರು ಮಾಡ್ತೀವಿ. ಸೊ ನಮ್ಮ ಕಡೆ ತಾಳ್ದ ಸಾಂಬಾರು ಅಂತ ಹೇಳ್ತೀವಿ. ಇವಾಗ ಅವರೆಕಾಯಿ ಸೀಸನ್ನು, ಅಲಸಂಡೆ ಕಾಳು, ತಡ್ನಿಕಾಳು ಆ ಸೀಸನ್ನು, ತೆಗ್ರಿ ಕಾಳಲ್ಲಿ ಮಾಡಲ್ಲ ಜಾಸ್ತಿ, ಅಲಸಂಡೆ ಕಾಳು ಮತ್ತು ಅವರೆಕಾಯಿ. ಅಲಸಂಡೆ ಕಾಳು ಅಂತ ಅಂದರೆ ತಡ್ನಿಕಾಳು, ನಮ್ಮ ಕಡೆ ಸೈಡು ತಡ್ನಿಕಾಳು ಅಂತೀವಿ, ಇಲ್ಲಿ ಬೆಂಗಳೂರು ಸೈಡು ಅಲಸಂಡೆ ಕಾಳು ಅಂತ ಹೇಳ್ತಾರೆ. ಆ ಥರ ಹಸಿ ಕಾಳು ಸಾಂಬಾರಲ್ಲಿ ಇದನ್ನು ಹಾಕಿ ತಾಳ್ದ ಸಾರು ಅಂತ ಮಾಡ್ತೀವಿ. ಸೇಮ್ ಬಸ್ಸಾರು ಥರನೇ ಇರುತ್ತೆ, ಬಟ್ ಅದಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಹಾಕ್ತೀವಿ ನಾವು, ಆವಾಗ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಸೊ ಇವಾಗ ಮಧ್ಯಾಹ್ನದ ಊಟಕ್ಕೆ ಇದನ್ನು ಮಾಡೋಣ ಅಂತ ಇದ್ದೀವಿ. ಸೊ ಇದನ್ನು ಮಾಡೋರೆ ಟೈಮ್ ಹಿಡಿಯುತ್ತೆ, ಅಟ್ಲೀಸ್ಟ್ ಬೇಜಾರೆಲ್ಲ ಕಳಿಯುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮಗೂ ಕೂಡ ಬೇಜಾರಾಗಿದ್ದರೆ ನಿಮ್ಮ ಕೆಲಸದಲ್ಲಿ ನೀವು ತೊಡಗಿಕೊಂಡ್ರೆ ಆ ಬೇಜಾರೆಲ್ಲ ಹೋಗುತ್ತೆ. ಸೊ ಕೆಲಸ ಮಾಡ್ದೇ ಸುಮ್ಮನೆ ಕೂತ್ಕೊಂಡ್ರೆ ಬೇಜಾರಲ್ಲೇ ಇರ್ತೀವಿ ಎವ್ರಿ ಡೇ. ಸೊ ಅದಕ್ಕೆ ಈ ಸಲ ಈ ಥರ ಸಾಂಬಾರು ಮಾಡೋಣ ಅಂತ. ಅದು ವೆಜ್ ಸಾಂಬಾರು ಅಂದರೆ ಈ ಹುಳಿ ಸಾರು, ಬಸ್ಸಾರು, ಮಸೊಪ್ಪು ಸಾರು ನನಗೆ ಅಷ್ಟು ಇಷ್ಟ ಆಗೋಲ್ಲ. ನಮ್ಮ ಸೈಡ್ ಸಾಂಬಾರು ಡಿಫ್ರೆಂಟಾಗಿ ಮಾಡ್ತೀವಿ ನಾವು, ಆ ಥರ ಸಾಂಬಾರುಗಳು ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಮ್ಮ ಸೈಡ್ ಸಾಂಬಾರನ್ನೇ ಮಾಡೋಣ ಅಂತೇಳಿ ನಾನು ಹಲಸಿನಕಾಯಿ ತಾಳ್ದ ಸಾಂಬಾರು ಮಾಡ್ತಾಯಿದ್ದೆ. ಇದನ್ನು ಕೊತ್ತಬೇಕು, ಅಂದರೆ ಇದನ್ನು ಸಿಪ್ಪೆ ಎಲ್ಲ ತೆಗೆದು ಹೀಗೆ ನಾವು ಕೋಸಂಬರಿಗೆ ಸೌತೆಕಾಯಿನ ಕೊತ್ತೀವಲ್ಲ ಅದೇ ಥರ ಇದನ್ನು ಕೂಡ ಸ್ವಲ್ಪ ಟಫ್ ಉಂಟು, ಬಟ್ ಸಾಂಬಾರು ಟೇಸ್ಟಿಯಾಗಿರುತ್ತೆ ಅಷ್ಟೇ. ಸೊ ಇದು ಕೊತ್ತೋದು, ತೆಗೆಯೋದು ಎಲ್ಲ ನೋಡಿ, ಹಾಲು ಬರುತ್ತೆ ಇದರಲ್ಲಿ, ಈ ಥರ ಹಂಟುತ್ತಾ ಇರುತ್ತೆ. ಫ್ರೆಶ್ ಆಗಿದ್ದರೆ ಅಂದರೆ ಕಿತ್ತಿ 1-2-3 ಡೇಸ್ ಆಗಿದ್ದರೆ ಈ ಥರ ಬರುತ್ತೆ. ಏನಾದ್ರು ಕಿತ್ತಿ 1 ವೀಕ್ ಆ ಥರ ಆಗಿದ್ದರೆ ಅದೊಂಥರ ಬತ್ತೋದಂಗೆ ಬಾಡೋದಂಗೆ ಆಗಿರುತ್ತೆ. ಸೊ ಹಾಲು ಬರೋಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಚಾಕುಗೆ, ಕೈಗೆ ಎಲ್ಲ ಫಸ್ಟು ಈ ಥರ ತೆಕ್ಕೊಳ್ಳಿ. ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದರಲ್ಲಿ ಹುಳಿ ಸಾರು ಮಾಡ್ಬೋದು, ಎಲ್ಲ ಕಾಳುಗಳು, ತರಕಾರಿ ಎಲ್ಲ ಹಾಕಿ ಹುಳಿ ಸಾರು ಮಾಡಿದ್ರು ಚೆನ್ನಾಗಿರುತ್ತೆ. ಈ ಥರ ಫುಲ್ ಈ ಥರ ಸಿಪ್ಪೆನ ಒರ್ಕೊಬೇಕು, ತೆಕ್ಕೊಬೇಕು. ಎಳೆದಿರಬೇಕು, ಸ್ವಲ್ಪ ಬಲ್ತಿದ್ರು ಚೆನ್ನಾಗಿರಲ್ಲ, ಎಳೆದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಈ ಥರ ಕೊತ್ಕೊಂಡಿದ್ದಾಯಿತು ನೋಡಿ, ಇಲ್ಲಿ ಈ ಥರ ಸಿಪ್ಪೆ ಎಲ್ಲ, ಕೊತ್ಕೊಂಡಿದ್ದಲ್ಲ, ಸಿಪ್ಪೆ ಎಲ್ಲ ತೆಗೆದಿದ್ದಾಯಿತು. ಈ ಥರ ನೋಡಿ, ಸಿಪ್ಪೆ ಎಲ್ಲ ತೆಗೆದು ಒಂದು ಸೈಡ್ ಇಟ್ಟಿದ್ದಾಯಿತು. ಇವಾಗ ಇದನ್ನು ಇಲ್ಲಿ ಸ್ವಲ್ಪ ಗೆಡ್ಡೆ ಥರ ಇರುತ್ತೆ, ಅದನ್ನು ತೆಗೆದುಬಿಟ್ರೆ ಎಳೆಯೋದು ಚೆನ್ನಾಗಿರುತ್ತೆ. ಈ ಥರ ಹುಷಾರಾಗಿ ಕೊತ್ತಿ, ಇದು ಹಿಡ್ದಿರ್ತೀವಲ್ಲ ಚಾಕು ಶಾರ್ಪ್ ಇದ್ರೆ ಇಲ್ಲೆಲ್ಲ ಬಂದುಬಿಡುತ್ತೆ. ಸೊ ಹುಷಾರಾಗಿ ಈ ಥರ ಕೊತ್ಕೊಬೇಕು. ಬಟ್ ತುಂಬ ಟಫ್ ಉಂಟು, ಮಾಡ್ಕೊಳ್ತೀನಿ. ಸಾರಿ, ಆ ರಕ್ಷಿತನ್ನ ಬಿಗ್ ಬಾಸಲ್ಲಿ ನೋಡಿ ಉಂಟು ಅಂತ ಬಂದುಬಿಟ್ಟಿದೆ. ಟಫ್ ಉಂಟು ಅಂತ ಹೇಳ್ತಾ ಇದ್ದೀನಿ. ಆ ಭಾಷೆ ಅಲ್ಲ ನಮ್ಮದು ಪ್ರಾಪರ್ ಹಳ್ಳಿ. ಸೊ ಆ ಬಿಗ್ ಬಾಸ್ ನೋಡಿ ಅದೇ ಬಂದುಬಿಟ್ಟಿದೆ. ಈ ಥರ ಹೀಗೆ ಕೊತ್ಬಿಟ್ಟು ನಾವು ಎಷ್ಟಕ್ಕೆ ಇದು ಮಾಡಿರ್ತೀವಿ ಅಲ್ಲಿಗೆ ಕಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಬಟ್ ಟೇಸ್ಟಿಯಾಗಿ ಊಟ ಮಾಡಬೇಕು, ಹೆಲ್ತಿಯಾಗಿ ಊಟ ಮಾಡಬೇಕು ಅಂದರೆ ದಿಸಕ್ಕೆ ತಗೊಳ್ಳೇಬೇಕು. ಇಲ್ಲಾಂದರೆ ಅದೇ ಹುಳಿ ಸಾರು, ಅದೇ ಬಸ್ಸಾರು, ಅದೇ ಮಸೊಪ್ಪು ಅವೇ ತಿನ್ನಬೇಕಾಗುತ್ತೆ. ಬಟ್ ನಂಗೆ ಆ ಸಾಂಬಾರೆಲ್ಲ ಇಷ್ಟನೇ ಇಲ್ಲ.
ಅದಕ್ಕೆ ನಾನು ಡಿಫ್ರೆಂಟಾಗಿ ಏನಾದ್ರು ಮಾಡ್ತಾ ಇರ್ತೀನಿ. ನಮ್ಮ ಸೈಡ್ ಹೇಗೆ ಮಾಡ್ತಿದ್ರು ಅದೇ ಸೈಡ್ ಇಲ್ಲೂ ಹಾಗೆ ಮಾಡ್ತೀನಿ. ಸೊ ಈ ಥರ ಬರುತ್ತೆ ನೋಡಿ, ಕೊತ್ತಿದ್ರೆ ಈ ಥರ ಚಿಕ್ಕ ಚಿಕ್ಕದಾಗಿ ಬರುತ್ತೆ. ಹೀಗೆ ಇರಬೇಕು, ದಪ್ಪ ದಪ್ಪನೂ ಇರಬಾರ್ದು, ಚಿಕ್ಕ ಚಿಕ್ಕದಾಗೆ ಇರಬೇಕು. ಈಗಂತೂ ಹಲಸಿನಕಾಯಿ ಸೀಸನ್ ಗೈಸ್, ಚಿಕ್ಕ ಚಿಕ್ಕದು. ಸೊ ಎಲ್ಲೇ ಸಿಕ್ಕಿದ್ರೂ ಹಲಸಿನಕಾಯಿ ಒಮ್ಮೆ ತಿನ್ನಿ, ತುಂಬಾ ಒಳ್ಳೆಯದು ಹಲಸಿನಕಾಯಿ. ಹಸಿ ಕಾಳಂತೂ ಇವಾಗ ಚೆನ್ನಾಗಿರುತ್ತೆ, ಒಣಕಾಳಿಗೂ ಚೆನ್ನಾಗಿರುತ್ತೆ, ಹಸಿ ಕಾಳಿಗೆ ತುಂಬಾ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಈ ಸಾಂಬಾರು. ಲಾಸ್ಟಲ್ಲಿ ಕೊತ್ತೋದಕ್ಕಾಗಲ್ಲ, ಸೊ ಅದಕ್ಕೆ ಈ ಥರ ಅಕಸ್ಮಾತ್ ನಿಮಗೆ ಕೊತ್ತೋದಕ್ಕೆ ಬರಲ್ಲ, ಆ ಥರ ಟೈಮ್ ಹಿಡಿಯುತ್ತೆ, ಆಮೇಲೆ ಕೈಯೆಲ್ಲ ನೋಡಿ ಹೀಗಾಗುತ್ತೆ, ಆ ಥರ ಆಗುತ್ತೆ ಅನ್ನೋದಾದರೆ ಹಿಂಗೆ ಪೀಸಾಗಿ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಬೋದು. ಈ ಥರ ಪೀಸ್ ಮಾಡಿಕೊಂಡು ಈ ಥರ ಹೀಗೆ ಕಟ್ ಮಾಡ್ಕೊಳ್ಳಿ. ಆ ಥರ ಆಗಲ್ಲ ಅಂತ ಆದರೆ ಹೀಗೇನೆ ಇಲ್ಲೇನೆ ಈ ಥರ ಕಟ್ ಮಾಡ್ಕೊಳ್ಬೇಕಾದ್ರೆ ಹೀಗೆ ಕಟ್ ಮಾಡ್ಕೊಳ್ಳಿ. ಹೀಗೂ ಮಾಡ್ಕೊಬೋದು, ಹಾಗೂ ಮಾಡ್ಕೊಬೋದು. ಸೊ ನಿಮ್ಗೆ ಯಾವುದೋ ಅನುಕೂಲ ಆಗುತ್ತೆ ಆ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಸಾಂಬಾರಂತೂ. ತಿನ್ನಬೇಕು ಅಂತ ಅಂದರೆ ಹೇಗಾದರೂ ಶ್ರಮ ಪಡಲೇಬೇಕು. ಓಕೆ, ಈ ಥರ ಹೀಗೆ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಅಳಸುಂಡೆ ಕಾಳು, ಹಸಿ ಅಳಸುಂಡೆ ಕಾಳು ಅಂದರೆ ತಡ್ನಿಕಾಳು, ಸೊ ಅದನ್ನು ಬಳಸ್ತಾ ಇದ್ದೀನಿ ಹಸಿದು. ಇವಾಗಂತೂ ಅಳಸುಂಡೆ ಕಾಳು ತುಂಬ ಕಡೆ ಇದೆ, ತಡ್ನಿಕಾಳು. ಸೊ ಅದಕ್ಕೆ ಹಸಿ ಕಾಳು ತೊಗೊಬಂದು ಅದ್ರೇ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಎಡ್ದಿಟ್ಟೆ. ಅದಕ್ಕೆ ಇವಾಗ ಬೇಗ ಅಡುಗೆ ಮಾಡೋಣ ಅಂಥೇಳಿ. ಬಿಸಿಲು ಹೆವಿ ಬಿಸಿಲುಂಟು, ಉಂಟು ಅನ್ನೋದೇ ಬರುತ್ತೆ, ಹೆವಿ ಬಿಸಿಲಿದೆ ಇಲ್ಲಿ ಬೆಂಗಳೂರಲ್ಲಿ. ಆಯಿತು, ಫೈನಲಿ ಹೊತ್ತಿದ್ದು ಆಯಿತು, ಇಷ್ಟ ಆಯಿತು. ಇದರಲ್ಲಿ ಚಿಕ್ಕದ್ರಲ್ಲಿ ನೋಡಿ, ಇದ್ರ ತುಂಬ ಆಯಿತು, ಇಷ್ಟು ಈ ಥರ ಆಗಿದೆ. ಕೈಯೆಲ್ಲ ನೋಡಿ ಅಂಟಂಟು. ಸೊ ಇದನ್ನು ಎಣ್ಣೆ ಹಾಕಿ ಗುಜ್ಜಿಬಿಟ್ರೆ ಅಂಟೆಲ್ಲ ಹೋಗ್ಬಿಡುತ್ತೆ. ಇವಾಗ ಎಲ್ಲ ಸಾಂಬಾರ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ. ಸೊ ಇದು ಅಳಸುಂಡೆ ಕಾಳು ಅಥವಾ ತಡ್ನಿಕಾಳು ಅಂತ ನಮ್ಮ ಸೈಡ್ ತಡ್ನಿಕಾಳು ಅಂತಾರೆ. ನಾನು ಪದೇ ಅದಕ್ಕೆ ಎರಡು ಹೆಸರು ಹೇಳ್ತಾ ಇದ್ದೀನಿ. ನಮ್ಮ ಸೈಡು ಲಾಗ್ ನೋಡಿದವರು ಅದೆಂಥ ಕಾಳು, ಅಳಸುಂಡೆ ಕಾಳು ಅಂತ ಹೇಳ್ತಿದ್ದಲ್ಲ ಅಂತ ಕೇಳ್ತಾರೆ. ಅದಕ್ಕೇನೆ ತಡ್ನಿಕಾಳು ಅಂತ ನಮ್ಮ ಸೈಡ್ ಹೇಳೋದು. ಬೆಂಗಳೂರು ಸೈಡು ಅಳಸುಂಡೆ ಕಾಳು, ಹಸಿ ಅಳಸುಂಡೆ ಕಾಳು ಹಾಕ್ತಾಯಿದ್ದೀನಿ ಇದಕ್ಕೆ. ಈಗ ಎರಡನ್ನೂ ಕೂಡ ಬೇಯಿಸ್ಕೊಬೇಕು. ಅಂದರೆ ನಾನು ಕುಕ್ಕರ್ಗೆ ಹಾಕ್ತಾ ಇಲ್ಲ, ಸೊ ಅದಕ್ಕೆ ಓಪನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ. ಆಮೇಲೆ ಕಾಳು ಥರ ಇದ್ರ ಥರ ಸಿಗಲ್ಲ, ಇದು ಎಳೆದಲ್ವಾ, ಸೊ ಬೇಗ ಬೇಯುತ್ತೆ. ಅದಕ್ಕೆ ಕುಕ್ಕರ್ಗೆ ಹಾಕ್ತಾ ಇಲ್ಲ, ಹಾಗೆ ಬೇಯಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಬೇಯಿಸ್ಕೊಬೇಕಿಲ್ಲ, ಒಂದು ಹಾಫ್ ಆನ್ ಅವರ್ ಆದರೂ ಪರವಾಗಿಲ್ಲ, ಓಪನಲ್ಲೇ ಬೇಯಿಸ್ಕೊಳ್ಳಿ, ಬೇಗ ಬೇಯುತ್ತೆ. ಅದಕ್ಕೆ ಏನೇನು ಬೇಕು ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ಸಲ ಅವೆಲ್ಲ ತೋರಿಸ್ತೀನಿ ಬನ್ನಿ. ಸರಿ ಗೈಸ್, ನಾನು ಇವಾಗ ವಿಡಿಯೋ ನೋಡಿದೆ, ಅದರಲ್ಲಿ ಅಳಸುಂಡೆ ಕಾಳೆ ಬಂದಿಲ್ಲ. ಯಾಕೆ ಅಂದರೆ ನಾನು ಒಬ್ಬಳೇ ಇರೋದು, ಲಾಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಒಬ್ಬೊಬ್ಬರೇ ಇದ್ದರೆ ಸ್ಟ್ಯಾಂಡು ಸ್ವಲ್ಪ ಬೀಳಿಸಿ, ಸ್ಟ್ಯಾಂಡು ಕೂಡ ಒಡೆದೋಗಿದೆ. ಸೊ ಹೊಸ ಸ್ಟ್ಯಾಂಡ್ ತೊಗೊಬೇಕು, ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತೆ. ಸೊ ಅಲ್ಲಿ ವಿಡಿಯೋ ನೋಡಬೇಕು, ಬರಬೇಕು, ಹೇಗಾಗಿದೆ ನೋಡಬೇಕು, ಮತ್ತೆ ಇದಾಗಬೇಕು. ಇದು ಅಳಸುಂಡೆ ಕಾಳು, ತಡ್ನಿಕಾಳು, ಇದ್ರ ಪಿಕ್ಚರೇ ಬಂದಿಲ್ಲ ಅಲ್ಲಿ, ಸೊ ಕ್ಷಮೆ ಇರಲಿ. ತೋರಿಸಿದ್ರೆ ನೀಟಾಗಿ ಕ್ಲಿಯರಾಗಿ ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಮತ್ತೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಅಳಸುಂಡೆ ಕಾಳು, ತಡ್ನಿಕಾಳು ಈ ಥರ. ಇದು ಕೊತ್ತಿಟ್ಟಿದ್ನಲ್ಲ, ಕೊತ್ತಿ ಅಂದರೆ ಅದೇ ಕೊಚ್ಚಿ, ಇದೆರಡು ಹಾಕಿ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ನೀರಲ್ಲಿ. ಇದು ಚೆನ್ನಾಗಿ ಕುದಿ ಬಂದು ಹಾಕಿದ್ರೆ ಎರಡನ್ನೂ ಒಟ್ಟಿಗೆ ಹಾಕಿ, ಎರಡನ್ನೂ ಒಟ್ಟಿಗೆ ಹಾಕೋದ್ರಿಂದ ಒಂದೇ ಸಲ ಬೇಯುತ್ತೆ. ಅದು ಫಸ್ಟು ಇದು ಫಸ್ಟು ಅಂತ ಏನಿಲ್ಲ, ಎರಡನ್ನೂ ಒಟ್ಟಿಗೆ ಹಾಕಬೇಕು. ಅವರೆಕಾಳು ಹಾಕ್ಕೊಬೋದು ಇದಕ್ಕೆ, ಅವರೆಕಾಳು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು. ಸೊ ನಾನು ಇವಾಗ ಸದ್ಯಕ್ಕೆ ಅವರೆಕಾಳು ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂಥೇಳಿ ಇನ್ನು ಇವಾಗ ಈ ಕಾಳು ಹಾಕ್ತಾ ಇದ್ದೀನಿ, ಅಳಸುಂಡೆ ಕಾಳು. ನೆಕ್ಸ್ಟು ಅವರೆಕಾಳಲ್ಲೂ ಮಾಡಿ ತೋರಿಸ್ತೀನಿ ನಿಮಗೆ ಸಾಂಬಾರನ್ನ. ಇವಾಗ ಮಸಾಲೆ ಸ್ವಲ್ಪ
ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ. ಇದಕ್ಕೆ ಮೇಯ್ನು ಹುಣಸೆಹಣ್ಣಂತೂ ಹುಳಿ ಇರಲೇಬೇಕು, ಚೆನ್ನಾಗಿರುತ್ತೆ ಹುಳಿ ಇದ್ದರೆ. ಸೊ 1.5 ಅಥವಾ 2 ಈರುಳ್ಳಿ ಚಿಕ್ಕದಿದ್ದರೆ, ಒಂದು 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಇಲ್ಲ, ಒಂದು 4. 1-2 ಬೆಳ್ಳುಳ್ಳಿ, 2 ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಟೊಮೊಟೊ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದ್ರ ಜೊತೆ ಇಷ್ಟು ಹುಣಸೆಹಣ್ಣು ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಕಹಿ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ 1 ಸ್ಪೂನು ಅಥವಾ 1/4 ಸ್ಪೂನು, ಅರ್ಧ ಸ್ಪೂನು, 1 ಸ್ಪೂನ್ ಒಳಗಡೆನೆ ಜೀರಿಗೆ ಹಾಕೊಳ್ಳಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಸಾಕು, ಫ್ರೈ ಆಗಿದೆ. ಇವಾಗ ಸ್ಟವ್ನ ಅಂದರೆ ಉರಿನ ಆಫ್ ಮಾಡಿಕೊಂಡು, ಉರಿ ಆಫ್ ಮಾಡಿ ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನೆಕ್ಸ್ಟು ಕಾಯಿ ಸ್ವಲ್ಪ, ಒಂದು ಚಿಕ್ಕ ಪಾಲಲ್ಲಿ ಒಂದು ಅರ್ಧ ಪಾಲು ಕಾಯಿ, ಜಾಸ್ತಿ ಇದಕ್ಕೆ ಕಾಯಿ ಹಾಕ್ಕೊಬಾರ್ದು. ಆಮೇಲೆ ಸ್ವಲ್ಪ ಪುಡಿ, ಸಾಂಬಾರು ಪುಡಿ, ಹುಳಿ ಸಾಂಬಾರು ಪುಡಿ ಇದು ಪೌಡರು, ಹುಳಿ ಸಾಂಬಾರು ಪೌಡರು. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ಪೌಡರ್ ಹಾಕ್ಕೊಬೇಕು. ಇಲ್ಲಿ ನಾನು ಅಂದರೆ ಇದು ಚಿಕ್ಕ ಸ್ಪೂನು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನ್ಸ್ ಆದರೆ ಸಾಕು. ಸೊ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಇದು ಫುಲ್ ತಣ್ಣಗಾಗಬೇಕು, ಅಲ್ಲಿವರೆಗೆ ಹಾಗೆ ಬಿಡಿ. ಈ ಥರ ಸ್ಟವ್ನ ಅಂದರೆ ಊರಿನ ನೋಡಿ ಆಫ್ ಮಾಡಿರಬೇಕು. ಇಲ್ಲ ಅಂದರೆ ಈ ಪುಡಿ ಹಾಕಿರ್ತೀವಲ್ಲ, ಈ ಪುಡಿ ಘಾಟ್ ಆಗಿಬಿಡುತ್ತೆ ಮನೆಗೆಲ್ಲ. ಅದಕ್ಕೇ ಉರಿನ ಆಫ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಬೆಗೇನೆ ಅಂದರೆ ಇದು ಬಿಸಿ ಇರುತ್ತಲ್ಲ ಪಾತ್ರೆ, ಅದಕ್ಕೇ ಪುಡಿ ಎಲ್ಲ ಸೆಟ್ಟಾಗಿ ನೀಟಾಗಿ ಘಮ ಘಮ ಅಂತ ಇರುತ್ತೆ ಮಸಾಲೆ. ಸೊ ಇದು ಮಸಾಲೆ ರೆಡಿ ಆಯಿತು. ಇದು ಸ್ವಲ್ಪ ಆರಿದ ಮೇಲೇ ರುಬ್ಬಬೇಕು ಇದು. ಸೊ ಇದನ್ನು ಸೈಡಿಗೆ ಇಟ್ಬಿಟ್ಟು ಇವಾಗ ಇಲ್ಲಿ ಬೇಯ್ತಾ ಇದೆ, ಇದು ಕೂಡ ಬೇಯಬೇಕು. ಕಾಳೆಲ್ಲ ಜೊತೆಗೆ ಹಾಕ್ಕೊಂಡು ರುಬ್ಬಬೇಕು, ಅದಕ್ಕೋಸ್ಕರ ಇದು ರೆಡಿ ಆಗ್ತೈತೆ. ಈ ಸಾಂಬಾರಿಗೆ ಮೇನ್ ಬೇಕಾಗಿರೋದು ಹುಚ್ಚೆಳ್ಳು. ತಾಳ್ದ ಅಂದರೆ ಹುಚ್ಚೆಳ್ಳೆ ಮೇನು. ಸೊ ಹುಚ್ಚೆಳ್ಳ ನೀಟಾಗಿ ಕಲ್ಲೆಲ್ಲ ಇದು ಮಾಡಿ ನೀಟಾಗಿ ಇದನ್ನು ಹುರ್ಕೊಬೇಕು. ಅಂದರೆ ಬೆಚ್ಚಗಾಗಂಗೆ ಉರಿಬೇಕು, ಅದು ಸಿಡ ಅನ್ನುತ್ತೆ, ಅಲ್ಲಿವರೆಗೆ ಇದನ್ನು ಹುರ್ಕೊಬೇಕು ಅಥವಾ ಬಿಸಿ ಮಾಡ್ಕೊಬೇಕು. ಇದಕ್ಕೆ ಮೇನ್, ಈ ಸಾಂಬಾರಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹುಚ್ಚೆಳ್ಳು ತಾಳ್ದ ಸಾಂಬಾರು ಅಂತಲೇ ಹೇಳೋದು. ಸೊ ಈ ಹುಚ್ಚೆಳ್ಳು ಇರಲೇಬೇಕು ಈ ಸಾಂಬಾರಿಗೆ, ಟೇಸ್ಟ್ ಬರಬೇಕು. ಸಾಂಬಾರು ಕಾಳು ಅಂತೆಲ್ಲ ಆದರೆ ಈ ಹುಚ್ಚೆಳ್ಳು ಇರಲೇಬೇಕು. ಸೊ ಅದಕ್ಕೆ ಇಲ್ಲಿ ನಾನು ಹುಚ್ಚೆಳ್ಳನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆ ಅಂತೂ ಹುಚ್ಚೆಳ್ಳು ಎನಿ ಟೈಮ್ ಇರುತ್ತೆ. ಹುಚ್ಚೆಳ್ಳು ಸಾಂಬಾರು ಅಂದರೆ ಹುಚ್ಚೆಳ್ಳ ರುಬ್ಬಿಟ್ಟು ಹಿಂಡ್ಬಿಟ್ಟು ಹಾಲು ಹಾಕಿ ಚಿಕನ್ ಸಾಂಬಾರು ಅದಕ್ಕೆಲ್ಲ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಸಾಂಬಾರು. ಸೊ ಅದಕ್ಕೆ ನಾವು ಯಾವಾಗಲೂ ಹುಚ್ಚೆಳ್ಳು ಮನೇಲಿ ಇದ್ದೇ ಇರುತ್ತೆ ಹುಚ್ಚೆಳ್ಳು. ಇದನ್ನು ಇವಾಗ ಒಂದು 5 ನಿಮಿಷನೋ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಅದು ಸಿಡಬಾರ್ದು, ಸಿಡಿದ್ರೆ ಸಾಕು, ಅದು ಸಿಡ ಅಂತ ಸಿಡಿಯುತ್ತೆ, ಅಷ್ಟು ಸಿಡಿದ್ರೆ ಸಾಕು. ಇದು ನೋಡಿ, ಇದು ಸಿಡಿತಾ ಇದೆ, ಸೌಂಡ್ ಟಿಕ್ 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 ಅಂತ. ಅಷ್ಟೇ, ಜಸ್ಟ್ ಇದನ್ನು ಆಫ್ ಮಾಡೋದು. ಇದು ಆರಬೇಕು. ಇದಕ್ಕೆ ಆರಿದ ಮೇಲೆ ಇದನ್ನು ಸಪ್ರೇಟ್ ನಾವು ಪೌಡರ್ ಮಾಡ್ಕೊಬೇಕು. ಇದು ಅದಕ್ಕೆ ಹಾಕಿ ರುಬ್ಬೋದಲ್ಲ, ಅಂದರೆ ಮಸಾಲೆ ಜೊತೆನೇ ರುಬ್ಬೋದಲ್ಲ. ಇದನ್ನು ನಾವು ಸಪ್ರೇಟು ಪೌಡರ್ ಮಾಡ್ಕೊಬೇಕು ಇದನ್ನು. ಸೊ ಅದಕ್ಕೆ ಇದು ಸ್ವಲ್ಪ ಆರಬೇಕು. ಇದನ್ನು ಆರಕ್ಕೆ ಇಟ್ಟುಬಿಟ್ರೆ ಅವಾಗ ನೀಟಾಗಿ ಇದು ಉಂಡುಂಡೆ ಥರ ಆಗಲ್ಲ. ಆರಿದ್ರೆ ನೀಟಾಗಿ ಪುಡಿ ಥರ ಬರುತ್ತೆ, ಇಲ್ಲಾಂದರೆ ಗಂಟು ಥರ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಪುಡಿಯಂಗೆ ಬರಬೇಕು. ಅದಕ್ಕೆ ಇದು ಸ್ವಲ್ಪ ಆರಿದ ಮೇಲೆ ಪೌಡರ್ ಮಾಡಬೇಕು ಇದನ್ನು. ಸೊ ಇದು ಆಗ್ತಾ ಇದೆ.
ಮಸಾಲೆನೂ ರೆಡಿ ಇದೆ. ರುಬ್ಬೋದೊಂದೇ, ಕಾಳು ಬೆಂದ ಮೇಲೆ ರುಬ್ಬಬೇಕು. ಇನ್ನೂ ಕೂಡ ನಾನು ಇದಕ್ಕೆ ಉಪ್ಪು ಹಾಕಿಲ್ಲ. ಓಕೆ ಗೈಸ್, ಇವಾಗ ನನ್ನ ಮಗನ ಸ್ಕೂಲಿನ ಕರ್ಕೊಂಬರೋಷ್ಟು ಟೈಮ್ ಆಯಿತು. ಇವಾಗ ಹೋಗಬೇಕು. ಸ್ಕೂಲ್ ಹತ್ರ ಇರೋದ್ರಿಂದ ಒಂದು 5 ನಿಮಿಷ ಹೋಗಿ ಕರ್ಕೊಂಡು ಬಂದಮೇಲೆ ಸಾಂಬಾರು ರೆಡಿ ಮಾಡಬೇಕು ನಾನು. ಒಂದು ಹಂತಕ್ಕೆ ಬೆಂದಿದ್ದೆ. ಇಲ್ಲಿ ಕಾಳು ಮತ್ತು ಅದನ್ನು ತೆಗೆದಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೋಸ್ಕರ. ಸೊ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದು ತೆಗೆದಾದ್ಮೇಲೆ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದು ಉಪ್ಪು ಎಲ್ಲ ಇನ್ನೊಂದು 5 ನಿಮಿಷ ಇದರಲ್ಲೇ ಬೇಯಬೇಕು ಉಪ್ಪು ಹಾಕಿದ್ಮೇಲೆ. ನಿಮಗಿಲ್ಲಿ ನೀರು ಕಮ್ಮಿ ಅನಿಸಿದ್ರೆ ಇಲ್ಲೊಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಸೊ ನೀರಿಲ್ಲಿ ಕಮ್ಮಿ ಆಗುತ್ತೆ ಸಾಂಬಾರಿಗೆ ಅನಿಸಿದ್ರೆ ಸ್ವಲ್ಪ ಇಲ್ಲಿ ನೀರನ್ನ ಹಾಕೊಬೋದು. ನಾನು ಸ್ವಲ್ಪ ನೀರನ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ಇಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನೀರು ಕಮ್ಮಿ ಆಯಿತು, ಅದಕ್ಕೋಸ್ಕರ. ಒಂದು 5 ನಿಮಿಷ ಬೆಂದರೆ ರೆಡಿ ಆಯಿತು. ನೋಡಿ, ಸ್ವಲ್ಪ ಬೆಂದಿದೆ ಆಲ್ಮೋಸ್ಟು ಎಲ್ಲ ಬೆಂದಿದೆ. ಇವಾಗ ಉಪ್ಪು ಹಾಕಿದ್ನಲ್ಲ, ಅದಕ್ಕೆ ಇನ್ನೊಂದು 5 ನಿಮಿಷ ಚೆನ್ನಾಗಿ ಅದು ಉಪ್ಪು ಹಿಡಿಯೋಂಗೆ ಬೇಯಬೇಕು. ಬಾಟಲ್ ಏನಕ್ಕೆ ಇಲ್ಲಿದೆ? ಏನ? ಕೊಡು ಬ್ಯಾಗು. ಹಾಗೆ ಹಾಕೊಂಬ ಬಾಟಲ್. ತರಲೆ. ಸೊ ಇವಾಗ ಅವನ್ನ ಸ್ಕೂಲಿಂದ ಕರ್ಕೊಬಂದಿದ್ದಾಯಿತು. ಅವನಿಗೆ ಏನು ಕೊಡಬೇಕು ತಿನ್ನೋದೆಲ್ಲ ಕೊಟ್ಬಿಟ್ಟು ಮತ್ತೆ ಅಡುಗೆದ್ದು ಕಂಟಿನ್ಯೂ ಮಾಡೋಣ ಅಂತೇಳಿ ಇದನ್ನು ಹುರಿದಿಟ್ಕೊಂಡಿದ್ವಲ್ಲ, ಇವಾಗ ಹುಚ್ಚೆಳ್ಳು, ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಮೆಣಸಿನ್ಕಾಯಿ. ಇಲ್ಲಿ ಒಣಮೆಣ್ಸಿನ್ಕಾಯಿನಾದರೂ ಹಾಕ್ಕೊಬೋದು, ಗುಂಟೂರು ಮೆಣಸಿನ್ಕಾಯಿನಾದರೂ ಹಾಕ್ಕೊಬೋದು, ಬ್ಯಾಡಗೆ ಮೆಣಸಿನ್ಕಾಯಿನಾದರೂ ಹಾಕ್ಕೊಬೋದು. ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಒಣಮೆಣ್ಸಿನ್ಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿನೋ ಅಥವಾ ಮಣ್ಕಟ್ಟಿದ ಮೆಣಸಿನ್ಕಾಯಿನೋ ಹಾಕ್ಕೊಂಡ್ರೆ ಖಾರ ಜಾಸ್ತಿ ಇರುತ್ತೆ, ಸ್ಪೈಸಿ. ಅದಕ್ಕೋಸ್ಕರ ನಾನು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಪೌಡರ್ ಮಾಡ್ಕೊಬೇಕು. ಇದಕ್ಕೆ ಯಾವುದೇ ರೀತಿ ನೀರು ಏನು ಹಾಕಬಾರ್ದು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಬೇಕು. ಇಷ್ಟನ್ನ ಪುಡಿ ಮಾಡ್ಕೊಬೇಕು, ಪೌಡರ್ ಮಾಡ್ಕೊಬೇಕು. ಇವಾಗ ಬೈ ಏನು ಬಂದು ಡಿಸ್ಟರ್ಬ್ ಮಾಡ್ತಾನೆ ಅಮ್ಮ. ನಾನು ಹೇಳ್ಬೇಕು. ಇವಾಗ ಸ್ಕೂಲಿಂದ ಬಂದಿದ್ದೀವಿ. ನಾಳೆ ಗೇಮ್ ಆಡ್ತಾನೆ. ಏನ್ ಗೇಮ್ ಅಂತ ಗೊತ್ತಿಲ್ಲ, ಆದ್ರೆ ಗೇಮ್ ಆಡಿಸ್ತಾರೆ. ಆಮೇಲೆ ಇವತ್ತು ಆಡಿಸಿದ್ರು ಕ್ಲಾಸಲ್ಲಿ. ಈ ಸೈಡ್ ಬರಬೇಕು. ಇವತ್ತು ಆಡಿಸಿದ್ರಾ? ಓಕೆನಾ? ಡನ್ನಾ? ಆಚೆಲ್ಲ ಹೊರ್ಗಡೆ. ಓಕೆ, ಅಷ್ಟೇನಾ? ಓಕೆ, ಬಾಯ್. ಅಪ್ಪ ಒಂದು ತಲೆ ತಿಂತಾನೆ. ಹಬ್ಬ ಮಾತೇ ಬರ್ತಿರ್ಲಿಲ್ಲ ಅವನಿಗೆ. 5 ವರ್ಷ ಅಲ್ಲ, ಒಂದು 3 ವರ್ಷ ಕರೆಕ್ಟ್ ಮಗನೇ. ಅವನಿಗೆ ಗೊತ್ತು, 3 ವರ್ಷ ಮಾತೇ ಆಡ್ತಿರ್ಲಿಲ್ಲ ಅವನು. ಆಗಿದ್ದನು ಸ್ಕೂಲಿಗೆ ಹಾಕಿದ್ದು ಎಷ್ಟು ಮಾತಾಡ್ತಾನೆ ಅಂದರೆ ಹಬ್ಬ, ನಾನ್ ಸ್ಟಾಪ್ ಮಾತು ಒಂದು. ಇವಾಗ ಪೌಡರ್ ಮಾಡ್ಕೊಂಡ್ವಿ. ಈ ಥರ ಪೌಡರ್ ಆಗುತ್ತೆ. ಇಲ್ಲಿ ಈ ಥರ ಗಮ್ ಅಂತಿರುತ್ತೆ. ಇದ್ರ ಜೊತೆಗೆ ಮೊಸರು, ರಾಗಿ ರೊಟ್ಟಿ, ಮೊಸರಿದ್ರೆ ಏನು ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಇದಿವಾಗ ಪೌಡರ್ ಆಯಿತು. ನೆಕ್ಸ್ಟ್ ಇವಾಗ ಮಸಾಲೆನ ರುಬ್ಕೊಳ್ಳೋಣ ಸಾಂಬಾರಿಗೆ. ಇವಾಗ ಮಸಾಲೆಗೆಲ್ಲ ರೆಡಿ ಇದೆ. ಕಾಳು ನಾನು ಇಷ್ಟು ತೊಗೊಂಡಿದ್ದೀನಿ. ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೆ ಅದ್ರ ಮೇಲೆ ಕಾಳನ್ನ ಹಾಕ್ಕೊಳ್ಳಿ. ಜಾಸ್ತಿ ಸಾಂಬಾರು ಬೇಕು ಅಂದರೆ ಕಾಳು ಜಾಸ್ತಿ ಹಾಕ್ಕೊಳ್ಳಿ. ಸೊ ಕಮ್ಮಿ ಸಾಕು ನಮಗೆ. ಕಮ್ಮಿ ಸಾಂಬಾರಾದರೆ ಕಮ್ಮಿ ಏನ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಕಮ್ಮಿ ಹಾಕ್ಕೊಂಡ್ರಾಯ್ತು. ನಾನಿಲ್ಲಿ ಸಾಂಬಾರು ಸ್ವಲ್ಪ ಜಾಸ್ತಿನೇ ಬೇಕು ನಮಗೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು. ಮಸಾಲೆ ಎಲ್ಲ ಫುಲ್ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ರುಬ್ತಾ ಇರೋದು ಇಷ್ಟೇ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು, ನೀರು ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಂಡು ರುಬ್ಬೋದು.
ನೀರನ್ನ ಹಾಕ್ಕೊಂಡು ಇವಾಗ ರುಬ್ಕೊಬೇಕು ಮಸಾಲೆ. ಇವಾಗ ಮಸಾಲೆ ರುಬ್ಬಿದ್ದೀನಿ. ಮಸಾಲೆ ಈ ಥರ ನುಣ್ಣಗಾಗಬೇಕು. ಮಸಾಲೆ ಸಾಫ್ಟಾಗಿ ನುಣ್ಣಗಾದರೆ ಸಾಂಬಾರು ಚೆನ್ನಾಗಿರುತ್ತೆ. ಫೈನಲಿ ಮಸಾಲೆ ಐತಿ. ಇವಾಗ ಸಾಂಬಾರು ಒಗ್ಗರಣೆಗೆ ಹಾಕೋಣ. ಸಾಂಬಾರು ಮತ್ತು ಕಾಳು ಎರಡು ಒಗ್ಗರಣೆ ಮಾಡಿದ್ರೆ ಸಾಂಬಾರು ರೆಡಿ. ಇವಾಗ ಕಾಳು ಬೆಂದಿರುತ್ತಲ್ಲ ಕಾಳು, ಅದನ್ನು ಇವಾಗ ಬಸ್ಕೊಬೇಕು. ಹುಷಾರಾಗಿ ಬಸ್ಕೊಳ್ಳಿ ಅಪ್ಪ. ನೀರೆಲ್ಲ ಇದು ಆರಿಬಿಟ್ರಂತೂ ಬೊಬ್ಬೆನೇ ಬರುತ್ತೆ ನೋಡಿ. ಇಷ್ಟ ಆಯಿತು. 1 kg ಕಾಳು ತೊಗೊಬಂದಿದ್ದು ನಾವು. 1 kg ಬೆಂಗಳೂರಲ್ಲಿ 88 ರೂಪಾಯಿ ಇದೆ. ಅಳಸಂಡೆ ಕಾಳು ಇದು 88 ರೂಪಾಯಿ ಇದೆ ಇಲ್ಲಿ. ಸೊ ಇಷ್ಟು ಇದು ನೀರು ಸಾಲಲ್ಲ, ಇದಕ್ಕೆ ನೀರನ್ನ ಹಾಕ್ಕೊಳ್ಳೇಬೇಕು. ಇಷ್ಟು ಬಂದಿದೆ. ಸಪ್ಪೆ ರಸ ಅಂತೀವಿ ಇದನ್ನು ನಾವು. ಸೊ ಇದಕ್ಕೆ ನೀರು ಸ್ವಲ್ಪ ಆ್ಯಡ್ ಮಾಡಲೇಬೇಕು. ಯಾಕೆಂದರೆ ಸಾಂಬಾರು ಅಷ್ಟು ಸಾಕಾಗಲ್ಲ. ಅದಕ್ಕೆ ಸ್ವಲ್ಪ ನೀರನ್ನ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಎಷ್ಟು ಬೇಕಾಗುತ್ತೆ ಸಾಂಬಾರು ಅಷ್ಟು ನೋಡಿ ನೀರನ್ನ ಹಾಕ್ಕೊಬೋದು. ಇಲ್ಲೇ ಹಾಕ್ಕೊಂಡ್ರೆ ಇದಕ್ಕೆ ತಣ್ಣೀರು ಹಾಕ್ಕೊಬೋದು. ಬಟ್ ನೀವು ಒಗ್ಗರಣೆ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿದ ಮೇಲೆ ನೀರು ಬೇಕು ಅನಿಸಿದ್ರೆ ತಣ್ಣೀರು ಹಾಕೋದಕ್ಕೆ ಹೋಗ್ಬಾರ್ದು, ಬಿಸಿನೀರು ಹಾಕಬೇಕು. ಅದಕ್ಕೆ ನಾನು ನೀರನ್ನ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡೋಣ ಸಾಂಬಾರಿಗೆ ಒಗ್ಗರಣೆ ಮಾಡೋಣ. ಇವಾಗ ಒಗ್ಗರಣೆಗೆ ಎಣ್ಣೆ ಒಂದು 2 ಸ್ಪೂನ 3 ಸ್ಪೂನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಡಿ. ಇದಕ್ಕೇನು ತುಪ್ಪ ಬೆಣ್ಣೆ ಆ ಥರ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಂಬಾರು ಆದಮೇಲೆ ಬೇಕಾದ್ರೆ ತುಪ್ಪ ಬೆಣ್ಣೆ ಎಲ್ಲ ಹಾಕ್ಕೊಬೋದು. ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇವಾಗ ಸಾಸಿವೆ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡ ಅನ್ಬೇಕು. ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ತಾಯಿದ್ದೀನಿ. 3 ಹಾಕ್ಕೊಂಡು ಇವಾಗ ಮಸಾಲೆ ಹಾಕಬೇಕು. ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕ್ಬೇಕಾದ್ರೆ ಉರಿನ ಕಮ್ಮಿಲಿಟ್ಕೊಂಡು ಮಸಾಲೆ ಹಾಕಿ. ಪಾತ್ರೆ ಕಾದಿರುತ್ತಲ್ಲ, ಕೊತ ಅಂತ ಮೇಲೆ ಕುದ್ಕೊಂಡು ಮೇಲೆ ಎಗ್ರುತ್ತೆ. ಅದಕ್ಕೇ ಕಮ್ಮಿಲಿ ಉರಿ ಇಟ್ಕೊಂಡು ಮಸಾಲೆ ಹಾಕಬೇಕು. ಆಮೇಲೆ ಬೇಕಾದ್ರೆ ಉರಿನ ಜಾಸ್ತಿ ಮಾಡ್ಬೋದು. ಇವಾಗ ಮಸಾಲೆ ಒಂದು ನಿಮಿಷ ಹಾಗೆ ಬಿಟ್ಟು ಅದು ಸ್ವಲ್ಪ ಮಸಾಲೆ ಕುದ್ದಿದ ಮೇಲೆ ಇವಾಗ ನೀರನ್ನ ಹಾಕ್ಕೊಳ್ಳೋಣ. ನೀರು ಅಂದರೆ ಸಪ್ಪೆ ರಸನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಸಾಂಬಾರು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡೆ. ಯಾಕೆ ಅಂದರೆ ಇದು ಕುದೀತಾ ಗಟ್ಟಿಯಾಗುತ್ತೆ. ಕಾಳು ನಾವು ಹಾಕಿ ರುಬ್ಬಿರೋದ್ರಿಂದ ಕುದೀತಾ ಗಟ್ಟಿಯಾಗುತ್ತೆ. ಅದಕ್ಕೆ ಸ್ವಲ್ಪ ಸಾಂಬಾರು ನಾನು ಫಸ್ಟೇ ತೆಳ್ಳಗೆ ಮಾಡಿಕೊಂಡೆ. ನೆಕ್ಸ್ಟು ಕುದ್ದಿದ ಮೇಲೆ ಗಟ್ಟಿಯಾಗುತ್ತೆ ಅಂತ ಇಷ್ಟು ಸಾಂಬಾರು ಬೇಕು. ಸೊ ಅದರಳ್ತೆಗೆ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ. ಇದು ಇವಾಗ ಕುದಿ ಬರಬೇಕು. ಕುದಿ ಬಂದಮೇಲೆ ಉಪ್ಪು ಹಾಕೋದು. ಫಸ್ಟೇ ಉಪ್ಪು ಹಾಕೋದಕ್ಕೆ ಹೋಗಬೇಡಿ. ಅದು ಕುದೀತಾ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. 1 ಕುದಿ ಇಲ್ಲಾಂದರೆ 2 ಕುದಿ ಬಂದ ಮೇಲೆ ಉಪ್ಪು ಹಾಕಿ ಇವಾಗ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ಮೇಲೇ ಈರುಳ್ಳಿ ಸಾಸಿವೆ ಎಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ಈ ಥರ ದಪ್ಪ ಸಾಸಿವೆ ಇದ್ದರೆ ಚೆನ್ನಾಗಿರುತ್ತೆ. ಚಿಕ್ಕ ಸಾಸಿವೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಅದಕ್ಕೆ ನಾನು ದಪ್ಪ ಸಾಸಿವೆ ಯೂಸ್ ಮಾಡೋದು. ನೆಕ್ಸ್ಟು ಒಗ್ಗರಣೆಗೆ ಕರಿಬೇವು, 1 ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಇದು ಬಾಡಲಿ. ಚೆನ್ನಾಗಿದು ಬಾಡಿದ್ರೆ ಇದು ಕಾಳು ತಿನ್ಬೇಕಾದ್ರೆ ಸಿಗಬಾರ್ದು. ಈರುಳ್ಳಿ ಕರ್ಮ ಅಂತ ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಕಾಳು ಹಾಕ್ಕೊಬೇಕು. ಇವಾಗ ಇದು ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಕಾಯಿ ಹಾಕ್ಕೊಂಡು 1 ನಿಮಿಷ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಕಾಯಿನೂ ಕೂಡ ಇಷ್ಟೇ. ಇದು ಕೂಡ ಕಾಯಿ ಕೂಡ ಫ್ರೈ ಆಯಿತು. ಸೊ ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿ
ನೆಕ್ಸ್ಟ್ ಇದೆ ಇವಾಗ ಈ ಪಾತ್ರೆಗೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೇನೆ ಯಾವುದೇ ರೀತಿ ಸ್ಟವ್ ಹಚ್ಚಿಲ್ಲ, ಏನಿಲ್ಲ, ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ. ಹಾಕ್ಕೊಂಡು ಇದಕ್ಕೆ ಇದು ಹುಚ್ಚಳನ್ನ ಪುಡಿ ಮಾಡಿದ್ವಲ್ಲ ನಾವು, ಹುಚ್ಚಳ ಪುಡಿ, ಅದನ್ನು ಹಾಕ್ಕೊಂಡು ಇವಾಗ ಎರಡನ್ನೂ ಮಿಕ್ಸ್ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಬೋದು, ಜಾಸ್ತಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ನೀವು ಎಷ್ಟು ಬೇಕಾದ್ರೂ ಪುಡಿನ ಹಾಕ್ಕೊಳ್ಳಿ. ಇವಾಗ ಇದನ್ನ ಎರಡನ್ನೂ ಮಿಕ್ಸ್ ಮಾಡ್ತೀನಿ. ಇದು ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲದಕ್ಕೂ. ಗಮ್ಮ ಅಂತ ಇರುತ್ತೆ, ಬೆಳ್ಳುಳ್ಳಿ, ಜೀರಿಗೆ ಅದೆಲ್ಲ ಸೇರಿಕೊಂಡು ಘಮ ಘಮ ಅಂತ ಇರುತ್ತೆ. ಇದೇ ತಾಳದ ಸಾಂಬಾರ್. ಓಕೆ, ಇದು ಮಿಕ್ಸ್ ಆಯಿತು. ಮಿಕ್ಸ್ ಆದಮೇಲೆ ಸಾಕಷ್ಟು ಮಿಕ್ಸ್ ಆದರೆ, ನಿಮಗೆ ಜಾಸ್ತಿ ಪೌಡರ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು, ಇಲ್ಲ ನಮಗೆ ಕಮ್ಮಿನೇ ಸಾಕು ಅನ್ನೋಂಗಿದ್ರೆ ಸ್ವಲ್ಪನೇ ಹಾಕ್ಕೊಂಡು ಸಾಕು. ಇಷ್ಟು ಹಾಕಲೇಬೇಕು. ಇದಕ್ಕೆ ನಾನು ಒಗ್ಗರಣೆ ಮಾಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೆ. ಈರುಳ್ಳಿ, ಕಾಯಿ ಅದೆಲ್ಲ ಒಗ್ಗರಣೆ ಇತ್ತಲ್ಲ ಅದನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಕಾಳನ್ನ ಇಲ್ಲಿ ಬಿಸಿ ಮಾಡಿ ಎಣ್ಣೆಗೆ ಹಾಕಿ ಒಗ್ಗರಣೆ ಮಾಡಿಲ್ಲ. ಯಾಕೆಂದರೆ ಬೇಗ ಕಾಳು ಅಳಿಸೋಗುತ್ತೆ. ಸೊ ಅದಕ್ಕೆ ಆ ಥರ ಮಾಡಿಲ್ಲ, ಈ ಥರ ಮಾಡ್ತಾ ಇರೋದು. ಈ ಥರ ಕೆಲವರು ಒಗ್ಗರಣೆ ಹಾಕಲ್ಲ, ಅಂದರೆ ಈರುಳ್ಳಿ, ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡಲ್ಲ. ಜಸ್ಟ್ ತಾಳದ ಸಾಂಬಾರು ಅಂತಂದರೆ ಈ ಥರ ಹುಚ್ಚಳನ್ನ ಮಿಕ್ಸ್ ಮಾಡಿ ಮಾಡ್ತಾರೆ. ಬಟ್ ಅದಕ್ಕಿಂತ ಈ ಥರ ಒಗ್ಗರಣೆ ಕೊಟ್ಕೊಂಡು ತಿನ್ನೋದ್ರಿಂದ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಯಿತು. ಇವಾಗ ಕಾಳು ರೆಡಿ ಆಯಿತು. ನೆಕ್ಸ್ಟ್ ಸಾಂಬಾರು ಕುದೀತಾ ಇದೆ. ಆ್ಯಕ್ಚುಲಿ ನೋಡಿ, ಸಾಂಬಾರು ಕುದೀತಾ ಇದೆ. ಇವಾಗ ಇದಕ್ಕೆ ಉಪ್ಪನ್ನ ಹಾಕೊಳ್ಳೋಣ. ಉಪ್ಪನ್ನ ಹಾಕಿದ್ಮೇಲೆ ಇದನ್ನು ನಾವು ಪೌಡರ್ ಪೌಡರ್ ಮಾಡ್ಕೊಂಡಿದ್ವಲ್ಲ ಆ ಪೌಡರು, ಅದನ್ನು ಹಾಕ್ತಾಯಿದ್ದೀನಿ. ನೀವು 1 ಸ್ಪೂನು 2 ಸ್ಪೂನು ಎಷ್ಟು ಬೇಕಾದರೂ ಹಾಕ್ಕೊಬೋದು ಪೌಡರು. ಆ ಪೌಡರ್ನ ಇದಕ್ಕೂ ಹಾಕ್ಕೊಳ್ತಾ ಇದ್ದೀನಿ. ಫೈನಲಿ ರೆಡಿ ಆಯಿತು ತಾಳದ ಸಾಂಬಾರ್. ಏನು ಚೆನ್ನಾಗಿರುತ್ತೆ ಗೊತ್ತಾ, ಸಕ್ಕತ್ತಾಗಿರುತ್ತೆ. ಹಲಸಿನಕಾಯಿ ಇವಾಗ ಎಲ್ಲ ಕಡೆ ಸಿಗುತ್ತೆ. ಚಿಕ್ಕದೇ ತೊಗೊಬಂದು ಮಾಡ್ಕೊಳ್ತೀನಿ. ದೊಡ್ಡ ಹಲಸಿನಕಾಯಿ ಏನು ಬೇಡ, ಚಿಕ್ಕ ಹಲಸಿನಕಾಯಿ ತೊಗೊಬಂದು ಅವರೆಕಾಳು ಜೊತೆನೋ, ಇಲ್ಲಾಂದರೆ ಒಣ ಅವರೆಕಾಳು ಬರುತ್ತಲ್ಲ, ಒಣಗಿರೋ ಅವರೆಕಾಳು, ಒಣಗಿರೋ ಅಳಸಂಡೆ ಕಾಳು, ಅದ್ರ ಜೊತೆ ಎಲ್ಲ ಮಾಡ್ಬೋದು. ಚೆನ್ನಾಗಿರುತ್ತೆ. ನೋಡಿ, ಫೈನಲಿ ಆಯಿತು. ಇದೊಂದು ಕುದಿ ಬಂದರೆ, ಇವಾಗ ನಾವು ಉಪ್ಪು ಹಾಕಿದ್ವಲ್ಲ ಅದಕ್ಕೇ ಒಂದೇ ಒಂದು ಕುದಿ ಬರಬೇಕು. ಒಂದೇ ಒಂದು ಕುದಿ ಬಂದರೆ ಮುದ್ದೆ ಅನ್ನ ಮಾಡ್ಕೊಂಡು ಊಟ ಮಾಡೋದೇನೆ. ಇವಾಗ ಕುದೀತಾ ಇದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡಲ್ಲಿ. ಫೈನಲಿ ಸಾಂಬಾರು ರೆಡಿ ಆಯಿತು. ಕಾಳು ಕೂಡ ರೆಡಿ ಆಗಿದೆ. ಇವಾಗ ಮುದ್ದೆ ಅನ್ನ ಮಾಡೋದಷ್ಟೇ, ಊಟ ಮಾಡೋದಷ್ಟೇ ಬಾಕಿ. ಇವಾಗ ಊಟ ಮಾಡೋಣ. ಮುದ್ದೆ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಒಬ್ಬಳೇ ಇದ್ದೆ. ಸೊ ಅದಕ್ಕೆ ಮುದ್ದೆ ಮಾಡಲಿಲ್ಲ. ನನಗೆ ಮುದ್ದೆ ಸ್ವಲ್ಪ ದೂರ, ನಾನು ಮುದ್ದೆ ತಿನ್ನಲ್ಲ ಜಾಸ್ತಿ. ಅದಕ್ಕೆ ಇವಾಗ ಸಾಂಬಾರು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಬಟ್ ನಾನು ಮುದ್ದೆ ಸ್ವಲ್ಪ ತಿಂತೀನಿ, ಆದರೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು. ಅನ್ನ ತುಪ್ಪ ಏನು ತಿನ್ನಲ್ಲ ನಾನು, ತುಪ್ಪ ಹಾಕ್ಕೊಳ್ಳಲ್ಲ. ತುಪ್ಪ ಹಾಕ್ಕೊಂಡ್ರೆ ಇದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.